ಸಾಮಾನ್ಯವಾಗಿ ಮದುವೆ ಮಾಡ್ಕೊಂಡ್ಮೇಲೆ ಹೆಣ್ಮಕ್ಳು ತಾಯಿ ಮನೆಗೆ ಹೋಗ್ಬೇಕಾದ್ರೆ ಆ ಒಂದು ಟೈಮಲ್ಲಿ ಕೆಲವ್ರಿಗೆ ಮಾತ್ರ ಆ ಒಂದು ಟೈಮಲ್ಲಿ ಕೆಲವೊಂದು ಡಿಸ್ಕಂಫರ್ಟ್ಸ್, ಫಿಸಿಕಲಿ ಡಿಸ್ಕಂಫರ್ಟ್ ಆಗ್ಬಿಡುತ್ತೆ. ಕೆಲವ್ರಿಗೆ ಹೊಟ್ಟೆ ನೋವು ಬಂದ್ಬಿಡುತ್ತೆ, ಕೆಲವ್ರಿಗೆ ಬೀದಿ ಆಗ್ಬಿಡುತ್ತೆ, ಕೆಲವ್ರಿಗೆ ತಲೆನೋವು ಬಂದ್ಬಿಡುತ್ತೆ, ಕೆಲವ್ರಿಗೆ ಅನ್ಈಸಿನೆಸ್ ಆಗ್ಬಿಡುತ್ತೆ. ಯಾವ ರೀತಿ ಆಗುತ್ತೆ ಅಂದರೆ ಅವರು ಆ ಥಾಟ್ ತೆಗಿಯೋವರೆಗೂ ಅವ್ರಿಗೆ ಅದೇ ಥರನೇ ಆಗ್ಬಿಡುತ್ತೆ. ಕೆಲವ್ರಿಗೆ ಹೋದ್ಮೇಲೆ ಸರಿ ಹೋಗ್ಬಿಡುತ್ತೆ. ಈ ರೀತಿಯೆಲ್ಲ ಆದಾಗ ಮತ್ತೆ ಇನ್ನೊಂದು ಥರ ಪ್ರೋಗ್ರಾಮ್ ಆಗುತ್ತೆ. ತಾಯಿ ಮನೇಲಿ ಇದ್ದು ಅತ್ತೆ ಮನೆಗೆ ಬರಬೇಕಾದ್ರೆ ಅದೇ ರೀತಿ ಫೀಲಿಂಗ್ ಆಗ್ಬಿಡುತ್ತೆ, ಭಯ ಆಗ್ಬಿಡುತ್ತೆ, ಆತಂಕ ಆಗುತ್ತೆ. ಏನಕ್ಕೋಸ್ಕರನೋ ಅದು ಏನೋ ಒಂದು ಭಯ ಅವರಲ್ಲಿ ಕಾಡ್ತಾ ಇರುತ್ತೆ. ಈ ರೀತಿಯೆಲ್ಲ ಪ್ರೋಗ್ರಾಮ್ ಆದಾಗ ನಿಮ್ಮ ಸಬ್ಕಾನ್ಷಿಯಸ್ಲಿ ಕೆಲವೊಂದು ಪ್ರೋಗ್ರಾಮ್ ಆಗಿ ನಿಮಗೆ ಡಿಸ್ಕಂಫರ್ಟ್ಸ್ ಕ್ರಿಯೇಟ್ ಮಾಡಿಬಿಡುತ್ತೆ. ಇಂಥ ಡಿಸ್ಕಂಫರ್ಟ್ಸ್ಗಳಿಂದ ಹೊರಗಡೆ ಬರೋದಕ್ಕೆ ಸಂಮೋಹನ ಶಕ್ತಿಯಿಂದ, ಹಿಪ್ನಾಟಿಸಮಿಂದ ಮಾತ್ರ ಸಾಧ್ಯ. ಯಾರ್ಯಾರು ಈ ರೀತಿ ತೊಂದರೆಗಳು ಸಿಗಾಕೊಂಡಿದ್ದಾರೋ ದಯವಿಟ್ಟು ನನಗೆ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳಿಂದ ಬಗೆಹರಿಸ್ಬೋದು. ನಮಸ್ಕಾರ, ಜೈ ಹಿಂದ್.